ಅವರು ಸಂಸಾರ ಕಟ್ಕೋತಾ ಇದ್ರೆ ನಾನು ನನ್ನ ಮಗುಗೋಸ್ಕರ ಬೀದಿ ಬೀದಿ ಹುಡುಕ್ತಾ ಇದ್ದೆ. ಅವರೆಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ನಾನು ಪ್ರತಿದಿನ ಪ್ರತಿ ಕ್ಷಣ ಸಾಯ್ತಾ ಇದ್ದೆ. ಆ ದಿನ ನಾನು ನಿರ್ಧಾರಕ್ಕೆ ಬಂದೆ. ಅದೇ ದಿನ ಸೀತಾ ಸತ್ತೋದ್ಲು. ಆಗ ಹುಟ್ಟಿದ್ದೆ ಈ ಭುವನೇಶ್ವರಿ. ಸಾಧನೆ ಮಾಡೋ ಹಠದಿಂದ ಹುಟ್ಟಿದ್ದಲ್ಲ, ನೋವಿಂದ, ನಂಬಿಕೆ ದ್ರೋಹದಿಂದ, ಕಳ್ಕೊಂಡ್ರೋ ದುಃಖದಿಂದ ಹುಟ್ಟಿದ್ದು ಈ ಭುವನೇಶ್ವರಿ. ನಾ ಕಟ್ಟಿರೋ ಈ ಸಾಮ್ರಾಜ್ಯ, ನಾ ಗಳಿಸಿರೋ ಕೋಟಿ ಕೋಟಿ ಸಂಪತ್ತು ಹಿಂದೆ ಇರೋ ಉದ್ದೇಶ ಸೇಡು. ಹಾಗಿದ್ರೆ ಡಾಕ್ಟರ್ ಕರ್ಣ? ಕರ್ಣ ನನ್ನ ಸೇಡಿನ ಮಧ್ಯ ಬರಬಾರ್ದಾಗಿತ್ತು. ನಾ ಯಾವಾಗ ಆ ವಶಿಷ್ಠ ಕುಟುಂಬಕ್ಕೆ ಏಟ್ ಕೊಡ್ಬೇಕು ಅಂತ ಪ್ರಯತ್ನ ಪಡ್ತೀನೋ ಆಗ ಈ ಕರ್ಣ ಮಧ್ಯದಲ್ಲಿ ಬಂದ್ಬಿಡ್ತಾನೆ, ಅವ್ರನ್ನ ಕಾಪಾಡ್ತಾನೆ. ವರ್ಷಾನುಗಟ್ಲೆ ಕಷ್ಟಪಟ್ಟು ಮಾಡಿದ ಪ್ಲಾನ್ನೆಲ್ಲ ಕ್ಷಣದಲ್ಲಿ ಹಾಳು ಮಾಡ್ಬಿಡ್ತಾನೆ. ಈಗ 150 ಕೋಟಿ ಮತ್ತೊಂದ್ಸಲಿ ಅವರು ಬೀದಿಗೆ ಬೀಳ್ದೇ ಇರೋ ಹಾಗೆ ಕಾಪಾಡಿದ್ದಾನೆ. ಆದ್ರೆ ಇಲ್ಲಿಗೆ ಮುಗಿಯಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗಷ್ಟೇ ಆಟ ಶುರು ಆಗ್ತಾ ಇದೆ. ಮೊದಲು ನನ್ನ ದಾರಿಗಟ್ಟ ಬರ್ತಿರೋ ಆ ಕರ್ಣನ್ನ ಕಿತ್ತು ಬಿಸಾಕ್ಬೇಕು. ಆಮೇಲೆ ಆ ವಶಿಷ್ಠ ಕುಟುಂಬದ ತಲಪಾಯನೆ ಕಳಚಬೇಕು. ನಂಗೆ ಅವ್ರನ್ನ ಸಾಯಿಸೋದು ಬೇಕಿಲ್ಲ. ಸಾವು ವರ, ನೋವು ಶಾಪ. ಜೀವಂತವಾಗಿರುವಾಗ್ಲೇನೆ ಎಲ್ಲವುದನ್ನು ಕಳ್ಕೊಂಡು ಒದ್ದಾಡಬೇಕು. ನಾನು ಹೇಗೆ ಅನುಭವಿಸಲು ಈ ಸೀತಾ ಹೇಗೆ ನರಳಿ ಸತ್ಲೋ ಅಮ್ಮನಾಗಿ ನಾನು ಹೇಗೆ ನೋವು ತಿನ್ನೋ ಅವರು ಹಾಗೆ ದಿನಾ ಸಾಯಬೇಕು. ಈ ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆ